ಈ ಕಾಲದಲ್ಲಿನೂ ಇದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರು ಕಾಣ್ತಾರೆ ಅಷ್ಟೇ. ಸಿನಿಮಾ ಹೆಸರು ಮಾಡಿದ್ಮೇಲೆ ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಮಾಹಿತಿ ಬರುತ್ತೆ. ಆತರ ಅವಕಾಶ ನಮ್ಗೆ ಸಿಗ್ತಾ ಇಲ್ಲ. ಅದು ನಮ್ಮ ದುರದೃಷ್ಟ. ಎನಿವೇ, ನಮ್ಮವರು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ಸಕ್ಸಸ್ ಆಗ್ಬೇಕಂತ ನಾನು ಬಾಬಾನ್ ಪ್ರಾರ್ಥನೆ ಮಾಡ್ತೇನೆ. ಮೃತ್ಯು ದೇವತೆ ಹೆಸರು ಕೇಳಿದ ತಕ್ಷಣ ಒಂದು ರೆವೆಂಜ್ ಕಾಣುತ್ತೆ ಟೈಟಲ್ ನಲ್ಲಿ. ಸಾಂಗ್ ತುಂಬಾ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾಗದೇವತೆ ಮಾಡಿದೀನಿ, ಗ್ರಾಮ ದೇವತೆ ಮಾಡಿದೀನಿ, ಅವಶ್ಯಕತೆ ಬೇಕಾದಷ್ಟು ನಾನು ಮಾಡಿದ್ದೀನಿ. ತಿಲ್ನಲ್ಲಿ ಅಮ್ಮ ನಾಗಮ್ಮ, ಅಮ್ಮ ದುರ್ಗಮ್ಮ ಸಿನಿಮಾಗಳು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಫೋರ್ಸ್ ಚೆನ್ನಾಗಿದೆ. ಹೀರೋಯಿನ್ ಫಸ್ಟ್ ಫ್ರೇಮ್ ಲಾಸ್ಟ್ ಫ್ರೇಮ್ ವರೆಗೂ ಎಲ್ಲಿನೂ ಚಿಂತೆ ಮಾಡಿದ್ದಾರೆ. ಡೆಲ್ಲಿ ಆಗಲಿಲ್ಲ. ಬೆಸ್ಟ್ ಆಫ್ ಲಕ್, ಚೆನ್ನಾಗಾಗಲಿ. ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ನಾವು ಏನು ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದೀವೋ, ಅಭಿಮಾನ ಯೋಧರು ಕೂಡ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ರೆ ಖುಷಿ ಆಗತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡಕ್ಕೆ ಅವಕಾಶ ಸಿಕ್ಕತ್ತೆ. ಅಷ್ಟೇ ನಾವು ಅಭಿಮಾನ ದೇವತೆಗಳನ್ನ ಬೇಡ್ಕೊಳ್ಳೋದು. ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್ ಟು ಮೃತ್ಯು ದೇವತೆ. ಗಾಡ್ ಬ್ಲೆಸ್ ಯು ಸರ್. ಆಂಧ್ರದಲ್ಲಿ ದಾಸನ್ ನಾರಾಯಣ್ ಅವರ ಹುಟ್ಟಿದಬ್ಬ ದಿನಾನೇ ಡೈರೆಕ್ಟರ್ಸ್ ಡೇ ಅಂತ ನಾವು ಅಭ್ಯಾಸ ಮಾಡ್ಕೊಂಡು ಮಾಡ್ತಾ ಇದೀವಿ. ಆತರ ಡೈರೆಕ್ಟರ್ಸ್ ಬರ್ಬೇಕಷ್ಟೇ. ದಾಸನ್ ನಾರಾಯಣ್ ಅವರು ಈ ಕ್ರಿಯೇಟೆಡ್ ಪ್ರೊಡ್ಯೂಸರ್ಸ್ ಒಂದು ಆರ್ಟಿಸ್ಟ್, ನಿರ್ಮಾಪಕರು ಸೃಷ್ಟಿ ಹಾಕಿದ್ದಾರೆ ದಾಸನ್ ನಾರಾಯಣ್. ಅದಕ್ಕೋಸ್ಕರ ತುಂಬಾ ಡೈರೆಕ್ಟರ್ಸ್ ಇದ್ದಾರೆ ತೆಲುಗಿನಲ್ಲಿ. ಬಟ್ ನಿರ್ಮಾಪನ ಯಾರು ಸೃಷ್ಟಿ ಮಾಡಕ್ಕಾಗಲಿಲ್ಲ. ದಾಸನ್ ನಾರಾಯಣ್ ಒಬ್ಬರೇ ನಿರ್ಮಾಪನ ಸೃಷ್ಟಿ ಮಾಡಿದ್ದಾರೆ, ಕಲಾವಿದರು ಸೃಷ್ಟಿ ಮಾಡಿದ್ದಾರೆ. ಅಂತ ನಿರ್ದೇಶಕರು ಇವಾಗ ಬರ್ಬೇಕು. ಬಂದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಡೈರೆಕ್ಟರ್ ಆಲ್ವೇಸ್ ಶುಡ್ ಪ್ರೊಡ್ಯೂಸ್, ಸಪೋರ್ಟ್ ಟು ಪ್ರೊಡ್ಯೂಸರ್. ನಿರ್ಮಾಪಕರ ನಿರ್ದೇಶಕರಾಗಿರ್ಬೇಕು. ಆವಾಗ ಬಡ್ಜೆಟ್ ಕಂಟ್ರೋಲ್ ಇರುತ್ತೆ, ಒಳ್ಳೆ ಕಾನ್ಸೆಪ್ಟ್ಗಳು ಸಹ ಇದಾಗತ್ತೆ. ಇವತ್ತು ನಮ್ಮ ನಿರ್ದೇಶಕರ ದಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ರಿ. ನಾವೆಲ್ಲರೂ ವಿಶ್ ಮಾಡಿದೀವಿ. ಬೆಸ್ಟ್ ಆಫ್ ಲಕ್ ಟು ಡೈರೆಕ್ಟರ್ಸ್ ಡೇ. ಪ್ರಧಾನ ಶಿಕ್ಷಕರು ಹೆಚ್ಚಿಗೆ ಮಾಡಿದ್ರು. ನಮಗೆ ದೇವಿ ಹಾಡುಗಳು ಬಂದಾಗೆಲ್ಲ ಬಹಳ ಬೇಗ ಸೊ ಇಲ್ಲಿ ಚಾಮುಂಡಿ ಬಗ್ಗೆನೇ ಹಾಡು ಮಾಡಿದ್ದಾರೆ. ಸೊ ಆ ಇಡೀ ವೇವ್ ಬಗ್ಗೆ ಏನಿಸುತ್ತೆ, ಯಾವ ರೀತಿ ಸರಿ? ಸಾಯಿ ಪ್ರಕಾಶ್ ಬೇರೆ, ಸಾಯಿ ಪ್ರಕಾಶ್ ಕಥೆ ಬೇರೆ, ನವೀನ್ ಅವ್ರ ಕಥೆ ಬೇರೆ, ನವೀನ್ ಅವ್ರ ಸಿನಿಮಾ ಬೇರೆ. ನಮ್ದೇನೈತಂದ್ರೆ ಆ ಕಾಲದಲ್ಲಿ ನಿರ್ದೇಶಕರನ್ನ ಜನ ಫಾಲೋ ಮಾಡಿದ್ದಾರೆ ಕಲಾವಿದರ ಜೊತೆಯಲ್ಲಿ. ಈ ಸಿನಿಮಾ ಸಾಯಿ ಪ್ರಕಾಶ್ ಡೈರೆಕ್ಟ್ರು. ಸಿನಿಮಾ ನೋಡುವಾಗ ಹೇಳ್ತಾರೆ ಸಾಯಿ ಪ್ರಕಾಶ್ ಮಾಡಿರ್ಬೇಕು ಅನ್ನೋದು. ಆ ಭಾಗ್ಯ ನಮಗೆ ಆ ಕಾಲದಲ್ಲಿ ಸಿಕ್ತು. ಹೌದು, ನಾಗದೇವತೆ ಸಿನಿಮಾ ಎಲ್ಲಾ ಥಿಯೇಟರ್ ನಾವು ಮಕ್ಕಳೆಲ್ಲ ಕಲಿಸಿದ್ವಿ. ವಾರಕ್ಕೆ 4,000-5,000 ಕಲೆಕ್ಟ್ ಆಗೋದು. ಅಲ್ಲಿ ನಾವು ಪ್ರಸಾದ ಹಂಚೋದರ, ಅರಿಶಿನ ಕುಂಕುಮ ಹಂಚೋದರ, ಬಳೆ ಹಂಚೋದರ ಇದನ್ನೆಲ್ಲ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಭಕ್ತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ. ಸಾಯಿ ಪ್ರಕಾಶ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ. ಹೆಣ್ಮಕ್ಳಿಗೆ ಸಾಯಿ ಪ್ರಕಾಶ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಸೆರಗಿರುತ್ತಲ್ವಾ, ಚೆನ್ನಾಗಿ ಒರೆಸ್ಕೊಳಕ್ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಜಾಸ್ತಿ ಬರೋರು ನನ್ನ ಸಿನಿಮಾಗಳಿಗೆ. ಎಷ್ಟು ಜನ ಇರ್ತಾರೆ ಡಾಕ್ಟರ್ ಸೌತ್ರ, ಸಾಕ್ಬಿಡಿ ಸರ್, ನಾವೆಲ್ಲ ಅಡಕ್ಕಾಗಲ್ಲ, ನಮ್ಮ ಹಿಂದಿನ ಅಲ್ಸ್ಬಿಟ್ಟು ಸಾಕು ಸರ್ ಅಂತ ಅಂತಾರೆ. ಅಂದ್ರೆ ಆ ಫೀಲ್ ತರಗೆ ನಂಗೆ ಅವಕಾಶ ಕೊಟ್ಟಿದ್ದಾರೆ ಭಗವಂತ ಅಷ್ಟೇ. ಒಬ್ಬ ಅಣ್ಣ ತಂಗಿ ಆಗ್ಬೋದು, ತವರಿಬಾ ತಂಗಿ ಆಗ್ಬೋದು, ಪೊಲೀಸ್ ಅಂತ ಆಗ್ಬೋದು, ಮುದ್ರಿ ಮಾವ ಆಗ್ಬೋದು, ನಾಗದೇವತೆ ಆಗ್ಬೋದು, ಈ ತರ ಲೆಕ್ಕ ತಗೊಂಡು ಹೋದ್ರೆ ಮೇ ಬಿ ಸರಿಗಿರಲ್ಲ ಅವ್ರಿಗೆ. ಗುಡ್ ಜೋಕ್. ಕಾಲ ಬದಲಾವಣೆ ಆಯ್ತು ಸರ್. ಯಾಕಂದ್ರೆ ಆ ಕಾಲದಲ್ಲಿ
ರಂಗಭೂಮಿನಿಂದ ಸಿನಿಮಾ ರಂಗ ಬೆಳೀತಾ ಬಂತು. ಒಳ್ಳೆ ಸ್ಥಾನಕ್ಕೆ ಬರುವಾಗ ಕರೆಕ್ಟಾಗಿ ಕರೋನಾ ಬಂದ್ಬಿಡ್ತು. ಕರೋನಾ ಮಹಾಮಾರಿ ಯಾವಾಗ ಬಂತು, ಈ ನೆಟ್ಫ್ಲಿಕ್ಸ್ ಈ ತರ ಆ್ಯಪ್ಗಳೆಲ್ಲ ಬಂದ್ಬಿಡ್ತು, ಮೊಬೈಲ್ ನಲ್ಲಿ ಎಲ್ಲ ಸಿಗ್ತಾ ಬಂತು. ಸಿನಿಮಾ ಥಿಯೇಟರ್ಗೆ ಯಾಕೆ ಹೋಗ್ಬೇಕಾದ್ರೆ ಯೋಚನೆ ಬಂದ್ಬಿಡ್ತು. ಆಮೇಲೆ ನೀವು ಹೇಳ್ತಾರೆ ಇವಾಗ ಎಲ್ಲ ಹೈಟೆಕ್ ಆಗಿದ್ದಾರೆ. ಮೇ ಬಿ ಇನ್ನೊಂದ್ಸಲ ಅಣ್ಣ ತಂಗಿ ಮಾಡಿ ನೋಡ್ತಾರೋ ನಾವು ಡೌಟ್ ಇದೆ ಇವಾಗ. ಅವ್ರು ಹೇಳಿದಾರಲ್ವಾ ಸೀರೆ ಉಟ್ಕೊಂಡು ಯಾರಿಲ್ಲ ಇವಾಗ ಅಂತ. ಆ ಕಾಲ ಬರುತ್ತೆ. ಯಾಕಂದ್ರೆ ಒಂದು ನ್ಯಾಯ ಹೇಳ್ಬೇಕಂದ್ರೆ ಕಲಿಯುಗದಲ್ಲಿ ಅಧರ್ಮ 3 ಪಾದದಲ್ಲಿ, ಧರ್ಮ 1 ಪಾದದಲ್ಲಿ. ನಂಬಿದ್ರೆ ನಂಬಲೇಬೇಕಂತ ಪರಿಸ್ಥಿತಿ. 6 ತಿಂಗಳ ಮಗುನ ಅತ್ಯಾಚಾರ ಮಾಡುವಂತ ಪರಿಸ್ಥಿತಿ. ಅಂದ್ರೆ ಅಧರ್ಮ ಎಷ್ಟು ಕೆಟ್ಟದಾಗಿದೆ. 3 ಪಾದದಲ್ಲಿ ಒಂದು ಅಧರ್ಮ, 1 ಪಾದದಲ್ಲಿ ಧರ್ಮನ ಓವರ್ಲ್ಯಾಪ್ ಮಾಡ್ತಾ ಇದೆ. ಕಷ್ಟ ಆಗ್ತಾ ಇದೆ ಇವಾಗ. ಅದರಿಂದ ಯಾರು ಒಳ್ಳೆದ ಬಗ್ಗೆ ಯೋಚನೆ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಿನಿಮಾ ಥಿಯೇಟರ್ಗೆ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ. ಜನ ಥಿಯೇಟರ್ ಬರಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ವಿ. ನಾವು ಫಸ್ಟ್ ಏನಿಂದ ಅವರು ಕಥೆ ಬರ್ಕೊಂಡು, ಸಂಭಾಷಣೆ ಬರ್ಕೊಂಡು, ಹಾಡುಗಳು, ಕಂಪೋಸಿಂಗು, ಶೂಟಿಂಗು, ಕೊರಿಯೋಗ್ರಫಿ ಆಗ್ಬೋದು, ಫೈಟ್ಸ್ ಆಗ್ಬೋದು, ಎಷ್ಟೆಷ್ಟೋ ಕಷ್ಟಪಟ್ಟಿರ್ತೇವೆ ನಾವು. ಸ್ಟೇಜ್ ಬೈ ಸ್ಟೇಜ್ ತಂದು ನೀವು ಮಾಡ್ಲಿಕ್ಕೆ ಆಗ್ತಾ ಇದೆ. ನೀವೆಷ್ಟೋ ಸಪೋರ್ಟ್ ಮಾಡ್ತಾ ಇದ್ರ 100%. ಬಟ್ ಯಾಕೋ ಅವರು ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಸೀವ್ ಅದನ್ನ. ಪುನಃ ಆ ಕಾಲ ಬಂದ್ರೆ ಚೆನ್ನಾಗಿರುತ್ತೆ. ಸಿನಿಮಾನೇ ನೋಡ್ಲಿಲ್ಲ ಅಂದ್ಮೇಲೆ ಒಳ್ಳೆ ಕೆಟ್ಟದಂತೆ ಕಾಣ್ತಾ ಇಲ್ಲ ಇವಾಗ. ಆ ಚೇಂಜ್ ಮುಕ್ತದೆ ಅವ್ರು ತರ್ಲಿ. ಸಾಧ್ಯತೆನೇ ಇಲ್ಲ ಅಲ್ವಾ? ಈಗ ನಾವು ನಿಮ್ ತಂದೆ ತಾಯಿ ಕಾಲದಲ್ಲಿ ಅವ್ರು ಹಾಗೆ ಅನ್ಕೊಳ್ತಾ ಇದ್ವಿ, ನೀವ್ ಹಾಗೆ ಅನ್ಕೊಳ್ತಾ ಇದ್ರ. ಇದೊಂದು ಪ್ರವಾಹ ಆದ್ರಿಂದ ಕಾಲ ಬದಲಾಗುತ್ತೆ ಅಥವಾ ಬರುತ್ತೆ ಅನ್ಕೊಳ್ಳೋದೇ ತಪ್ಪು. ಅದು ಹೇಗ್ ಹೋಗ್ತಾ ಇದೆಯಾ ನೋಡಿ. ಈಗ ಬಂದ್ಬಿಡ್ತು, ಈ ರಾಜಮೌಳಿ ಬಂದ್ರು, ಆ ಸಿನಿಮಾದ ಭಾಷೆನೇ ಬದಲಾಗಿದೆ. ಮತ್ತೆ ಆ ಕಾಲ ಬರುತ್ತೆ ಅನ್ಕೊಳ್ಳೋದು ಅರ್ಥ ಇದೆಯಾ ಅಂತ. ಅಂದ್ರೆ ನಮ್ಮ ತಾಯಿ ಯಾವತ್ತು ಹೇಳ್ತಾ ಇರ್ತಾರೆ, ರಾಜನ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ಅರ್ಥಾಯ್ತಮ್ಮ? ರಾಜನ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ರಾಜರಿಗೆ ಒಳ್ಳೆ ಡ್ರೆಸ್ ಇರುತ್ತೆ, ಕಿರೀಟ ಇರುತ್ತೆ, ಹಾರಗಳಿರುತ್ತೆ, ಭಟ್ರಾಜರಿರ್ತಾರೆ, ಉಳ್ತಾ ಇರ್ತಾರೆ. ನಮ್ ಗಂಡನ ಆರಾಮ ಉಳ್ತಾರೆ. ಆತರ ರಾಜಮೌಳಿ ಆಗ್ಬೋದು, ಆತರ ಪ್ಯಾನ್ ಇಂಡಿಯಾ ಆಗ್ಬೋದು. 5 ವರ್ಷಕ್ಕೊಂದು ಸಿನಿಮಾ ಮಾಡೋರು ಅವರು. ಇಲ್ಲ ನಾನು ಹೇಳಿದ್ದು ಕಾಲ ಮತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ಬರೋ ಸಾಧ್ಯತೆ ಇರುತ್ತಾ? ಸಾಧ್ಯ ಇಲ್ಲ ಅಲ್ವಾ? ಅದೊಂದ್ ಎರ ಮುಗ್ದೋಯ್ತು. ಅಂದ್ರೆ ಇನ್ನು ಏನೋ ಯಾವ್ದೊಂದು ಕ್ರಿಯೇಟ್ ಆಗತ್ತೆ, ಹೊಸದಾಗಿ ಬರ್ತಾ ಇದೆ, ಇನ್ನೊಂದು ಕ್ರಿಯೇಟ್ ಆಗ್ಬೋದು. ಅದು ಪಾಸಿಟಿವ್ ಇಲ್ಲ ಅಂತ ಆಸೆ ಪಡೋಣ ನಾವು. ಕ್ರಿಯೇಟಿವಿಟಿ ಇರೋ ಸಿನಿಮಾಗಳು ಈಗಿನ ಜನರೇಷನ್ ಅಲ್ದೇನೆ ರಿಲೀಸ್ ಆಗಿರೋ 2-3 ಸಿನಿಮಾ ಹಿಟ್ ಆಗಿದೆ. ಈ ವರ್ಷದಲ್ಲಿ ಹಿಟ್ ಆಗಿದೆ. ಅದು ಸೂಪರ್ ಹಂಸ ಏನು ದೊಡ್ಡ ಹಾಲಿವುಡ್ ಸಿನಿಮಾ ತರ ಏನ್ ಮಾಡಿಲ್ಲ, ಜನಕ್ಕೆ ಆಕರ್ಷಣೆ ಮಾಡಿದ್ದಾರೆ. ಪದ್ಧತಿ ಬರ್ತಾ ಬರ್ತಾ ಒಂದೊಂದು ಕಾಮಿಡಿ ಸಿನಿಮಾ ನಿಲ್ಬೋದು. ಪದ್ಧತಿ ಜನ ಸಿನಿಮಾ ಪ್ರೇಕ್ಷಕರು ನೋಡ್ತಾರೋ ಜನ ಅದೇನೆ. ಬೇರೆ ಹೊಸ್ತಾ ಯಾರು ಕ್ರಿಯೇಟ್ ಅನ್ಕೋ ಆಗಿಲ್ಲ, ಯಾರು ಆಗಿಲ್ಲ. ಪ್ರೇಕ್ಷಕರು ಹೊಸ್ತಾ ಯಾರು ಉಟ್ಕೊಂಡಿಲ್ಲ. ಟೆಕ್ನಾಲಜಿನೇ ಅರ್ಥ ಮಾಡ್ಕೊ. ಈಗಿನ ಯೂತ್ಸ್ ಯಾರಿದ್ದಾರೆ ಸುಲಭವಾಗಿ ಮನೇಲಿ ಅಡಿಗೆ ಮಾಡೋಕ್ಕಾಗದೆ ಆನ್ಲೈನಲ್ಲಿ ತರಿಸ್ಕೊಂಡು ತಿಂತಾರಲ್ಲ, ಅವ್ರಿಗೂ ನೋಡದೇ ಇರ್ಬೋದು ಸಿನಿಮಾ. ಆದ್ರೆ ಇವತ್ತಿಗೂ ಪತ್ರಿಕೆ ಓದೋರು ಇದ್ದಾರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರು ಇದ್ದಾರೆ. ಯಾಕಂದ್ರೆ ಸಿನಿಮಾಗಳು ಯಾವುದೂ ಹೋಗ್ತಾ ಇಲ್ಲಪ್ಪ. ಇತ್ತೀಚೆಗೆ 2-3 ವರ್ಷದಿಂದ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ ಅಂದ್ರೆ ಅದೊಂಥರ ಸಿನಿಮಾ ಹೋಗ್ತಾ ಇದೆ. ಇವತ್ತಿಗೂ BC ಸೆಂಟರ್ಗಳಲ್ಲಿ ಹಾಕಿ ನೀವು ಮೆಜೆಸ್ಟಿಕ್ ಅಂತ ಸಿನಿಮಾ ರಿಲೀಸ್ ಆಯ್ತು ಫಾರ್ ಎಕ್ಸಾಂಪಲ್. ಸಿಟಿನಲ್ಲಿ ಹೋಗಿಲ್ಲ. ಒಫಿಷಿಯಲ್ ಅದು ಯಾವ ಕಲೆಕ್ಟೆಡ್ ತುಂಬಾ ಜನ ಗೊತ್ತಾಗಲ್ಲ ಅದು. ಈಗ ಜನ ಇವತ್ತಿಗೂ ಸಿನಿಮಾ ಮುಕ್ತ ಪ್ರೇಕ್ಷಕರು ಇದ್ದಾರೆ. ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ ಆ ದಿನಗಳು ಬರುತ್ತೆ, ಖಂಡಿತ ಬರುತ್ತೆ. ಮೇಡಮ್ಗೆ ಹೇಳೋದೇನಂದ್ರೆ ಆತರ ಬರುತ್ತಾ ಅಂತ ಅಲ್ಲ, ಕಾಲ ಬರ್ಬೇಕಂದ್ರೆ ಆಕ್ಚುಲ್ ಆಗಿ ಆ ಕಾಲ ಬರೋ ಸಾಧ್ಯತೆ ಇರಲ್ಲ. ಒಂದು ಜನ ಮುಗೀತು, ಜನರೇಷನ್ ಮುಗ್ದೋಗುತ್ತೆ. ಪರಿಸರನೇ ಚೇಂಜ್. ಹೊಸ ಪ್ರವಾಹ ನಮ್ಮ ಮೊಮ್ಮಕ್ಕಳು ತಾತನ್ ತರ ಆಗ್ಬೋದೇನೋ, ಸಾಧ್ಯತೆನೇ ಇಲ್ಲ. ಆಗ್ಬೋದೇನೋ. ಪರಿಸರನೇ ಚೇಂಜ್, ಸಾಧ್ಯತೆನೇ ಇಲ್ಲ.
ಈಗ ಕುವೆಂಪು ಕಾಲದಲ್ಲಿ ಇದ್ದ ಕಾಲ ಅದ್ರ ನೆಕ್ಸ್ಟ್ ಬರ್ಲಿಲ್ಲ. ನಾವು ಬೆಳೆದ ಕಾಲ ಈಗ ಅವ್ರದ್ದಿಲ್ಲ. ಬದಲಾವಣೆನೇ ನಿಯಮ, ಕಾಲದ ಧರ್ಮ ಆದ್ದರಿಂದ. ಬಟ್ 75-80 ವರ್ಷ ನಾವು ಆಳ್ತಾ ಬಂದಿದ್ದೀವಿ. ಮಾಡ್ಕೊಳ್ಳೇಬೇಕಾಗತ್ತೆ ಅಂತ ಹೇಳಿದ್ರು ಅಷ್ಟೇ. ಈ ಸಾಧ್ಯತೆಗಳು ಕಡಿಮೆ. You can wait. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.